ಕಳೆದ ಕೆಲವು ದಿನಗಳಿಂದ ಬಹುಶಃ ಎಲ್ಲಾ ಕ್ರಿಯೇಟರ್‌ಗಳ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಣಿಸ್ತಾ ಇರುವಂತ ಪದಗಳಿವು. ಬೆಳೆಯಕ್ ಮಾತ್ರ ಕನ್ನಡ. ಕನ್ನಡ ವಿಚಾರಗಳಿಗೆ ಧ್ವನಿ ಎತ್ತಲ್ಲ. ಬೆಳಗಾವಿ ಬಗ್ಗೆ ಮಾತಾಡಿ. ಬೆಳಗಾವಿ ಬಗ್ಗೆ ಧ್ವನಿ ಎತ್ತಿ. ಏನು ಅಂತ ಧ್ವನಿ ಎತ್ತೀರಾ? ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬೆಂಗಳೂರಿನ ಒಂದು ಹೋಟೆಲ್ ನಲ್ಲಿ ಕನ್ನಡ ಮಾತಾಡುವುದಕ್ಕೆ ಹೊಡಿತಾರೆ. ಒಂದು ಪಬ್ ನಲ್ಲಿ ಕನ್ನಡ ಸಾಂಗ್ ಹಾಕಿ ಅಂದ್ರೆ ಗಲಾಟೆ ಮಾಡ್ತಾರೆ. ಇವತ್ತು ನಮ್ಮದೇ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮದೇ ರಾಜ್ಯದ ಸಾರಿಗೆ ಸಂಸ್ಥೆ ಬಸ್ ನಲ್ಲಿ ಮರಾಠಿ ಮಾತಾಡ್ಲಿಲ್ಲ ಅಂತ ನಮ್ಮ ರಾಜ್ಯದ ಕಂಡಕ್ಟರ್ ಮೇಲೆ ಕೈ ಮಾಡ್ತಾರೆ. ನಾವಿಲ್ಲಿ ಕುತ್ಕೊಂಡು ಧ್ವನಿ ಎತ್ತಾ ಇದೀವಿ. ಯಾರ ವಿರುದ್ಧ? ನಮ್ಮದೇ ರಾಜ್ಯ ಸರ್ಕಾರದ ವಿರುದ್ಧ, ನಮ್ಮದೇ ಪೊಲೀಸ್ ವ್ಯವಸ್ಥೆ ವಿರುದ್ಧ. ಇದನ್ನೆಲ್ಲ ನೋಡೋರು ಏನ್ ಅನ್ಸುತ್ತೆ ಗೊತ್ತಾ? ನನಗಂತೂ ಸೀರಿಯಸ್ಲಿ ಒಂದು ಡೌಟ್ ಬರುತ್ತೆ. ಕರ್ನಾಟಕದಲ್ಲಿ ನಿಜವಾಗ್ಲೂ ಕನ್ನಡಿಗನೇ ಸಾರ್ವಭೌಮನ? ಹಾಗಾದ್ರೆ ನಾವು ಈ ಪರಿಸ್ಥಿತಿಗೆ ರೀಚ್ ಆಗಿದ್ದಾದ್ರೂ ಹೆಂಗೆ? ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ಮ ರಾಜಕೀಯ ವ್ಯವಸ್ಥೆ. ಇಲ್ಲಿ ಕನ್ನಡ ಪರವಾಗಿ, ಕನ್ನಡ ವಿಚಾರಗಳ ಪರವಾಗಿ ಧ್ವನಿ ಎತ್ತುವಂತಹ ಪ್ರಾದೇಶಿಕ ಪಕ್ಷ ಇಲ್ಲ. ಇನ್ನು ಉಳಿದಿರುವಂತಹ 2 ರಾಷ್ಟ್ರೀಯ ಪಕ್ಷಗಳು ಉಚ್ಚವಯ್ಯಕ್ಕೂ ಹೈಕಮಾಂಡ್ ಕೇಳ್ಕೊಂಡ್ ಬರುವಂತ ಪರಿಸ್ಥಿತಿ ಇದಾವೆ. ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕಂದ್ರೆ ಮೊದಲು ಕನ್ನಡಿಗರ ಸೇಫ್ಟಿ ಅನ್ನೋದು ಚುನಾವಣಾ ವಿಚಾರ ಆಗಬೇಕು. ಈ ಮರಾಠಿಗರ ಪುಂಡಾಟಿಕೆಗಳು ನಿಲ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಸುಳ್ಳು ಹಿಸ್ಟ್ರಿಗಳು ನಿಲ್ಬೇಕು. ಈ ಸುಳ್ಳು ಹಿಸ್ಟ್ರಿಗಳು ನಿಲ್ಬೇಕಂದ್ರೆ ನಮ್ಮ ಕನ್ನಡದ ರಾಜಮನೆತನಗಳು, ಅವರ ಕೊಡುಗೆಗಳೇನು ಅನ್ನೋದು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಬರಬೇಕು. ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರಬೇಕು. ಇಷ್ಟೆಲ್ಲ ನಡಿಬೇಕಂದ್ರೆ ನಾವು ಮೊದಲು ಜಾಗೃತರಾಗಬೇಕು. ಇನ್ನಾದ್ರೂ ನಾವು ಎಚ್ಚೆತ್ಕೊಳ್ಳೋಣ. ಸಾಧ್ಯವಾದ ಮಾರ್ಗದಲ್ಲಿ ಈ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋಣ. ಈಗಾಗಲೇ ಈ ವಿಚಾರವಾಗಿ ಧ್ವನಿ ಎತ್ತಿರುವಂತಹ ಎಲ್ಲಾ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ಅನಂತ ವಂದನೆಗಳು. ನೀವೇನಾದ್ರೂ ಇನ್ನು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಬಳಸ್ಕೊಂಡು ಸಾಧ್ಯವಾದಷ್ಟು ಜನಕ್ಕೆ ಈ ವಿಚಾರಗಳನ್ನ ತಿಳಿಸಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.